ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೆ ಎದ್ದು ತಿಂಡಿ ತಿಂದೆ. ಇವತ್ತು ಯಾಕೋ ನಮ್ಮ ಪತ್ಲು ಭಾಳ ಅಳ್ತಿದ್ದ. ಉರಿಯೋ ಬೆಂಕಿ ತುಪ್ಪ ಸುರಿದಂಗೆ ನಾನು ಇನ್ನೂರು ರೇಗಿಸ್ಬಿಟ್ಟೆ. ಭಾಳ ಅಳಕ್ಕೆ ಶುರು ಮಾಡ್ಬಿಟ್ಟ. ಆಮೇಲೆ ಬೈಕ್ ತಗೊಂಡು ಸ್ವಾಮಿಯರ್ ಅಂಗಡಿ ಹತ್ರ ಹೋದೆ. ನಮ್ಮ ಚಿಕ್ಕಪ್ಪಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಮಾತ್ರ ತಗೊಂಡೋಗೋಣ ಅಂತ ಬಂದಿದ್ದೆ. ನಮ್ಮ ಚಿಕ್ಕಪ್ಪಗೆ ಮಾತ್ರ ಕೊಟ್ಟು ನಾನು ಟ್ರ್ಯಾಕ್ಟರ್ ತಗೊಂಡು ಸಪ್ಪೆ ಕೊಯ್ಯೋಣ ಅಂತ ಹೊರಟೆ. ಸಪ್ಪೆನೆಲ್ಲ ಕೊಯ್ದು ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡಿ ಟ್ರ್ಯಾಕ್ಟರ್ ತಗೊಂಡು ಮನೆ ಕಡೆ ಬಂದೆ. ಟ್ರ್ಯಾಕ್ಟರ್ನ ನಿಲ್ಲಿಸಿ ಚೀಲ ಮತ್ತೆ ಕಿನ್ನ ತಗೊಂಡು ಕಾರ್ ಹತ್ರ ಹೋದೆ. ನಮ್ಮ ಚಿಕ್ಕಪ್ಪ ಎಮಿಷನ್ ಲಾಸ್ಟ್ ಡೇಟ್ ಯಾವಾಗ ನೋಡು ಅಂತ ಹೇಳಿದ್ರು, ಅದನ್ನ ನೋಡ್ತಿದ್ದೆ. ಕಾರ್ ತಗೊಂಡು ಮತ್ತೆ ನಮ್ಮ ಚಿಕ್ಕಪ್ಪನ ಕೂರಿಸ್ಕೊಂಡು ಸೊಸೈಟಿ ಹತ್ರ ಹೊರಟೆ. ಅಕ್ಕಿ ತಗೊಂಡು ಕಾರಿಗಿಟ್ಟು ಶಶಣ್ಣರಿದ್ರು, ಅವ್ರನ್ನ ಮಾತಾಡ್ಸಿದೆ. ಭಾಳ ದಿನ ಆದ್ಮೇಲೆ ಗೊಬ್ಬರದ ಲೋಡ್ ಬಂದಿತ್ತು. ಈಗ ಒಂದು 15 ದಿನ ಆಯ್ತು ಯೂರಿಯಾ ಚೀಲನೇ ಬಂದಿರಲಿಲ್ಲ, ಅದು ಕೂಡ ಇವತ್ತು ಬಂದಿತ್ತು. ಕಾರ್ ತಗೊಂಡು ಮನೆಗೆ ಬಂದು ಅಕ್ಕಿ ಚೀಲನ ಮನೆ ಒಳಗಿಟ್ಟೆ. ಕಾರಲ್ಲಿ ಅಕ್ಕಿ ಚೆಲ್ಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ನಮ್ಮ ಮನೇಲಿ ಇವತ್ತು ಕೂಡ ಇಟ್ಟಾಕ್ಸಮ್ಮ ಅಂತ ಹೇಳಿದ್ರು, ಅದಕ್ಕೆ ಚೀಲ ತಗೊಂಡು ಮಿಷಿನ್ ಮನೆ ಹತ್ರ ಹೊರಟೆ. ಆಲ್ರೆಡಿ ನಮ್ಮ ಸಿಂಹ ಬಂದ್ಬಿಟ್ಟಿದ್ದ. ಆಮೇಲೆ ನಮ್ಮ ವರ್ಷಿಗೆ ಹುಷಾರಿರಲಿಲ್ಲ, ಅದಕ್ಕೆ ಅವನ್ನ ಕರ್ಕೊಂಡು ಒಳ್ಳೆ ಆಸ್ಪತ್ರೆ ಕಡೆ ಹೊರಟೆ. ಆಮೇಲೆ ಮಂಜುನ ಅಂಗಡಿ ಬಂದು ಎಗ್ ರೈಸ್ ತಿಂದು ಊರ್ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.